ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಪ್ರಿಯಾ ರಾವ್. ಸೊ ಇವತ್ತೊಂದು ಬಿಗ್ ರೂಟ ಇದೆ, ಅದಕ್ಕೆ ಹೋಗ್ತಿದ್ದೀವಿ. ಹಾಗೆ ಅಲ್ಲೊಂದು ಟೆಂಪಲ್ ಕೂಡ ಇದೆ. ಟೆಂಪಲ್ ಆ್ಯಂಡ್ ಅದ್ರ ವ್ಯೂ ಕೂಡ ಸಖತ್ತಾಗಿದೆ ಅಂತ ಹೇಳ್ತಿದ್ರು. ನಾನು ಚಿಕ್ಕ ಹುಡುಗಿನಲ್ಲಿ ಹೋಗಿದ್ದು. ಸೊ ಇವಾಗ ಹೋಗ್ತಿದ್ದೀನಿ. ಯಾವ ಟೆಂಪಲ್ ಅಂತ ನಿಮಗೆ ಗೊತ್ತಾಗಬೇಕು ಅಂತ ಅಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಾರೆ, ಕೊನೆಯವರೆಗೂ ನೋಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಟೆಂಪಲ್ ಅಂತ. ಟಿಫನ್ ಮನೆಯಲ್ಲೇ ಮಾಡಿಕೊಂಡು ತಿಂದು ಫೈನಲ್ ಲುಕ್ ಹೀಗಿತ್ತು. ನನ್ನ ಫೈನಲ್ ಲುಕ್ ಹೀಗಿತ್ತು. ಆ್ಯಂಡ್ ವೆಹಿಕಲ್ ಮಾಡಿದರು, ಆ ವೆಹಿಕಲಲ್ಲೇ ಹತ್ಕೊಂಡು ಕೂತು ವೀಡಿಯೋ ಮಾಡ್ತಿದ್ದೆ. ಸೊ ಎಲ್ಲರೂ ಇನ್ನು ಅವಾಗ ತಾನೇ ಬರ್ತಾಯಿದ್ರು, ನೋಡ್ಬೋದು. ಹೆಣ್ಣು ಗಣ್ಣು ಆ್ಯಂಡ್ ಜನ ಕೂಡ ಇದ್ದಾರೆ. ಲಾಸ್ಟಿಗೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ ಕಣಪ್ಪ ಅಂತ ಅಂದ್ಕೊಂಡು ನಿಂತ್ಕೊಂಡ್ರೂ ವೀಡಿಯೋ ಮಾಡೋದು ಬಿಟ್ಟಿಲ್ಲ. ಅಷ್ಟು ವೀಡಿಯೋ ಮಾಡಿಕೊಂಡೇ ಇದ್ದೆ. ಆ್ಯಂಡ್ ನೋಡ್ಬೋದು, ಒಂಥರ ಈ ಥರ ಹೋಗೋಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ನನ್ನ ಫಸ್ಟ್ ಟೈಮ್ ಈ ಥರ ಇದ್ರಲ್ಲಿ ಹೋಗ್ತಿರೋದು. ನಮ್ಮಮ್ಮ ಆಲ್ರೆಡಿ ಹೋಗ್ತಿರುವಾಗೆ ನಿದ್ದೆ ಮಾಡ್ತಿದ್ರು, ಅದನ್ನು ವೀಡಿಯೋ ಮಾಡಿದೆ. ಆಮೇಲೆ ವೆದರು ಚೆನ್ನಾಗಿತ್ತು, ಫುಲ್ಲು ಗಾಳಿ ತಣ್ಣಗೆ ಬೀಸ್ತಿತ್ತು. ಅದಕ್ಕಂತೂ ಒಳ್ಳೆ ಆ ಕೂದಲು ಹಾರಾಡ್ತಿದ್ರೆ ಆ ಗಾಳಿಗೆ ಎಲ್ಲ ಒಂಥರ ಮಸ್ತ್ ಫೀಲಿಂಗ್ ಅಂತಲೇ ಹೇಳ್ಬೋದು. ನಮ್ಮಮ್ಮ ನಿದ್ದೆ ಮಾಡ್ತಿರೋದೇ ಅರ್ಧ ವಿಡಿಯೋ ಇದೆ. ಆ್ಯಂಡ್ ಅಲ್ಲಿಂದ ಸಿಕ್ತು ಇನ್ನೇನು ಟೆಂಪಲ್ ಹತ್ರ ಹೋದ್ವಿ. ಹೋಗಾದ್ಮೇಲೆ ಇಳಿದ್ಬಿಟ್ಟು ಸರಿ ಫಸ್ಟು ಟೆಂಪಲ್ ಮೇಲ್ಗಡೆ ಟೆಂಪಲ್ ಹತ್ರ ಹೋಗಿ ಬರೋಣ, ಆಮೇಲೆ ಬಿಗ್ ರೂಟಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಆಟೋದಲ್ಲಿ ಹೋಗಬೇಕು, ಇಲ್ಲ ನಡ್ಕೊಂಡು ಹೋಗಬೇಕು. ಸೊ ನಾವು ಹೋಗ್ಬೇಕಾದ್ರೆ ಆಟೋದಲ್ಲಿ ಹೋಗಬೇಕಾದ್ರೆ ಜಾಸ್ತಿ ಜನ ಅಂದರೆ ಅದು ಆಟೋ ಫಿಲ್ ಆದ್ರೇ ಆಟೋದವರು ಹೊರಡೋದು, ಇಲ್ಲ ಅಂತಂದರೆ ಒಬ್ಬರು ಇಬ್ರಿಗೋಸ್ಕರ ಹೊರಡಲ್ಲ. ಆ್ಯಂಡ್ ಸೊ ದಟ್ ಆಟೋದಲ್ಲಿ ಹೋಗ್ತಾ ಇರಬೇಕಾದ್ರೆ ವ್ಯೂ ಕೂಡ ನೀವು ನೋಡ್ಬೋದು. ಮೋಡ ಅಂತೂ ಸಿಕ್ಕಾಪಟ್ಟೆ ಆಗಿತ್ತು. ಓಕೆ, ಚೆನ್ನಾಗಿರುತ್ತೆ ಮಳೆ ಬಂದರು ಅಂತ ನಾನು ಅಂದ್ಕೊತಿದ್ದೆ. ಬಟ್ ಮಳೆ ಏನು ಬರಲಿಲ್ಲ ಅಷ್ಟೊಂದು ಜೋರಾಗೆ, ಜಸ್ಟ್ ಹನಿ ಅಷ್ಟೇ, ಮುಂಗಾರು ಮಳೆ ಅನ್ನೋ ಥರ ಅಷ್ಟೇ. ಆಮೇಲೆ ಟೆಂಪಲಿಂದ ಕೆಲವೊಂದು ವೀಡಿಯೋಸ್ ಮಾಡಿದೆ. ನಮ್ಮ ಹೊಸ್ದಾಗಿ ಮದುವೆ ಆಗಿರೋ ಹೆಣ್ಣು ಕಾಣಿಸಿದ್ರು, ಅವರನ್ನು ವಿಡಿಯೋ ಮಾಡ್ಕೊಂಡು ಅವ್ರಿಗೂ ಒಂದು ಹಾಯ್ ಹೇಳಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕರ್ಪೂರ ಹಚ್ಚಿ ಒಳಗಡೆ ಹೋಗಬೇಕು ಅನ್ನೋದೊಂದು ಸಂಪ್ರದಾಯ ನಮ್ಮ ಕಡೆ. ಸೊ ಅದಕ್ಕೆ ಹಚ್ಬಿಟ್ಟು ಒಳಗಡೆ ದೇವ್ರ ಹತ್ರ ಹೋದ್ವಿ. ಈ ಯಾವ ಟೆಂಪಲ್ ಅಂತ ಗೊತ್ತಿರೋರು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿವಿ. ಹತ್ರ ಯಾರು ಈ ಟೆಂಪಲ್ಗೆ ಹೋಗಿದ್ದೀರಾ ಅವರು ಕಮೆಂಟ್ ಮಾಡಿ, ಅಥವಾ ಹೋಗಿಲ್ಲ ಅಂತ ಅಂದರೆ ಇಲ್ಲಿಂದನೂ ನಮಸ್ಕಾರ ಮಾಡ್ಕೊಳ್ಳಿ ಆ್ಯಂಡ್ ಹೋಗಿ ಬನ್ನಿ ಒಂದ್ಸಲಿ. ಚೆನ್ನಾಗಿದೆ ಟೆಂಪಲ್ ಮಾತ್ರ. ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್, ಹತ್ಯಾಳ ಬೆಟ್ಟ. ಯಾರಿಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ಫ್ರೀ ಮಾಡಿಕೊಂಡು ಹೋಗಿ ಬನ್ನಿ, ಚೆನ್ನಾಗಿದೆ. ಆ್ಯಂಡ್ ಅಲ್ಲಿ ಪ್ರಸಾದ ಕೊಟ್ಟರು, ಅದನ್ನು ಕೂಡ ತಿಂದ್ಕೊಂಡು ಸ್ವಲ್ಪ ವೀಡಿಯೋಸ್ ಫೋಟೋಸ್ ತಕ್ಕೊಂಡು ಹೊರಟ್ವಿ ಅಲ್ಲಿಂದ. ಅಲ್ಲಿ ಕೆಳಗಡೆ ಇನ್ನೊಂದು ಟೆಂಪಲ್ ಇದೆ, ಅಲ್ಲಿ ಕೋಳಿ ಕೊಯ್ತಾರೆ, ನೋಡ್ತಿರ್ಬೋದು ನೀವು. ಆ್ಯಂಡ್ ಅಲ್ಲೂ ಕೂಡ ಕರ್ಪೂರ ಹಚ್ಚಿ ಒಂದು ರೌಂಡ್ ಬಂದು ದೇವ್ರ ಸುತ್ತ ನಮಸ್ಕಾರ ಮಾಡ್ಕೊತಿದ್ವಿ. ಎಲ್ಲೇ ಟೆಂಪಲ್ಗೆ ಹೋದ್ರೂ ನಾವೇ ಕರ್ಪೂರ ತೊಗೊಂಡ್ಬಿಟ್ಟಿರ್ತೀವಿ. ಅಲ್ಲಿ ನಮ್ಮಮ್ಮನ ಕಡೆಯವ್ರು ಸಿಕ್ಕಿದ್ರು ಅಂತ ನಮ್ಮಮ್ಮ ಅವ್ರನ್ನ ಮಾತಾಡಿಸ್ಕೊಂಡು ಬಂತು. ಬರ್ಬೇಕಾದ್ರೇನೋ ಆಟೋದಲ್ಲಿ ಬಂದ್ವಿ. ಸರಿ ಓಕೆ, ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ನೋಡ್ತಿರ್ಬೋದು ಬೆಟ್ಟದ ವ್ಯೂ ಅಂತೂ ಸಖತ್ತಾಗಿದೆ. ಆ್ಯಂಡ್ ನಡ್ಕೊಂಡು ಹೋಗ್ತಿರೋ ಎಕ್ಸ್ಪೀರಿಯನ್ಸ್. ಹೋಗ್ಬೇಕಾದ್ರೇನೋ ಆಟೋಲ್ಲಿ ಹೋದ್ವಿ. ಸೊ ಬರಬೇಕಾದ್ರೆ ನೋಡೋಣ, ಚೆನ್ನಾಗಿರುತ್ತೆ. ಫುಲ್ ಗಾಳಿ ಬೇರೆ ವೆದರ್ ತಣ್ಣಕ್ಕಿತ್ತು ಅಂತ ನಡ್ಕೊಂಡು ಹೋಗ್ತಿದ್ದೀವಿ. ವೇಟ್, ಐ ವಿಲ್ ಶೋ ಮೈ ಮಾಮ್. ಶೆಕೆ ಬರ್ತಾ ಇದೆ. ಅಲ್ಲಿಂದ ಬಿಗ್ ರೂಟದ ಕಡೆ ಹೋದಾಗ ನಮ್ಮ ಅತ್ತನೂ ಮತ್ತು ಹೊಸ ಮದುವೆ ಹೆಣ್ಣು ಸಿಕ್ಕಿದ್ರು. ಆ್ಯಂಡ್ ಆಲೆ ಮಟನ್ ಪೀಸ್ಗಳನ್ನ ತಟ್ಟೆಗೆ ಹಾಕೊಟ್ರು ಅಂತ ನಮ್ಮಮ್ಮ ಅದನ್ನು ತಿನ್ಕೊಂಡು ಕೂತಿತ್ತು. ನಾನಂತೂ ಮಟನ್ಗಳೆಲ್ಲ ತಿನ್ನಲ್ಲ, ಜಸ್ಟ್ ಓನ್ಲಿ ಚಿಕನ್ ಬೋಟಿ ಅಷ್ಟೇ. ಅಲ್ಲೂ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದೆ, ಇಷ್ಟು ವೆರೈಟಿ ಮಾಡಿದರು. ಸೊ ಅದನ್ನು ತಿನ್ಕೊಂಡು ಕೂತಿದ್ದಾಗ ನಮ್ಮಪ್ಪ ಬಂದರು. ಅವ್ರ ಜೊತೆನೂ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕೂತಿದ್ವಿ. ಅದೆಲ್ಲ ಮಾತಾಡ್ಕೊಂಡಾದಮೇಲೆ ಮತ್ತೆ ಆ್ಯಸ್ ಯೂಶ್ವಲ್ ಹೋದ್ವಿ, ಟೆಂಪಲ್ ಹತ್ತಿ
ಕೂತ್ಕೊಂಡ್ವಿ, ಬಟ್ ಯಾರು ಜನ ಜಾಸ್ತಿ ಇರಲಿಲ್ಲ ಅಂತ ಮತ್ತೆ ಇಳ್ದೋಗಿ ನಾನು ಸ್ವಲ್ಪ ರೀಲ್ಸ್ ಮಾಡಿಕೊಂಡೆ. ಆಮೇಲೆ ಎಲ್ಲರೂ ಬಂದರು. ಹೋಗ್ಬೇಕಾರಂತೂ ಸಿಕ್ಕಾಪಟ್ಟೆ ಮಳೆ ಇತ್ತು. ಸಿಕ್ಕಾಪಟ್ಟೆ ಮಳೆ ಅಂತ ಅಂದರೆ ಆ ರೇಂಜಿಗಲ್ಲ, ಒಟ್ಟಿನಲ್ಲಿ ಮೀಡಿಯಮಾಗಿ ಮಳೆ ಇತ್ತು ಅಂತ ಹೇಳ್ಬೋದು. ಸೊ ನೋಡ್ತಿರ್ಬೋದು, ಈ ಮಳೆ ಎಲ್ಲ ನೋಡಿಕೊಂಡು ಆಮೇಲೆ ಕಾಲಾಗ್ತಿಲ್ಲ, ಕಾಲು ನೋವು ಬಂತು ಅಂತ ನಿಂತ್ಕೊಂಡೆ. ಅಲ್ಲಿಂದ ಮನೆ ಕಡೆಗೆ ಬಂದ್ವಿ ಕೊನೆಗೂ. ಆಮೇಲೆ ಮನೆಗೆ ಹೋಗಿದ್ದೇ ತಡ, ನಮ್ಮ ಜೂಲಿಯವರು ನನಗೋಸ್ಕರ ವೆಯ್ಟ್ ಮಾಡ್ತಿದ್ರು. ನನಗೋಸ್ಕರ ಅನ್ನೋದಕ್ಕಿಂತ ನನಗೋಸ್ಕರ, ನಮ್ಮ ಅಪ್ಪಂಗೋಸ್ಕರ, ಅಮ್ಮಂಗೋಸ್ಕರ, ಎಲ್ರಿಗೋಸ್ಕರನೂ ವೆಯ್ಟ್ ಮಾಡ್ತಿದ್ಲು. ಓಡಿ ಬಂದು ನೆಗೆದು ನನ್ನ ಬಟ್ಟೆ ಎಲ್ಲ ಗಲೀಜು ಮಾಡಿಬಿಟ್ಲು ಬರೀ ಮಣ್ಕಾಲಲ್ಲಿ. ಅವಳೊಂದು ಸ್ವಲ್ಪ ಮಾತಾಡಿಸಿ ಮುದ್ದು ಮಾಡಿ ಅವಳಿಗೆ ಬ್ರೆಡ್ ಹಾಕಿ, ಅವಳು ಮುದ್ದು ಮಾಡಲಿಲ್ಲ ಅಂತ ಅಂದ್ರೆ ಆಗುತ್ತಾ, ನಮ್ಮ ಮನೆ ರಾಣಿ ಅವಳು ಅಷ್ಟೇ. ಸೊ ಇವತ್ತಿನ ಈ ವ್ಲಾಗ್ ಎಲ್ಲಿಗೆ ಮುಗೀತಿದೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.